ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ವಿಡಿಯೋ ತಜ್ಞರ ಪ್ರಕಾರ ಈ 10 ಷೇರುಗಳು ಮೇಲಕ್ಕೆ ಹೋಗಬಹುದು. ನಿನ್ನೆ RBI ಇಂಟ್ರೆಸ್ಟ್ ರೇಟ್ಸನ್ನು ಕಮ್ಮಿ ಮಾಡಿಲ್ಲ, ರಿಪೋ ರೇಟನ್ನು ಅನ್ಚೇಂಜ್ ಆಗಿ ಇಟ್ಟಿದ್ರು. ಈ ರಿಪೋ ರೇಟ್ ಏನಂದರೆ ಇಂಟ್ರೆಸ್ಟ್ ರೇಟ್ ಎಷ್ಟು ಚಾರ್ಜ್ ಮಾಡ್ತಾರೆ RBI ಅವರು ಬ್ಯಾಂಕ್ಸಿಗೆ ದುಡ್ಡು ಕೊಡಲಿಕ್ಕೆ. ಆದರೆ ಕ್ಯಾಶ್ ರಿಸರ್ವ್ ರೇಷಿಯೋನ ಕಮ್ಮಿ ಮಾಡಿದ RBI ಬೈ 0.5%. ಇದರದ್ದು ಎಕ್ಸ್ಪೆಕ್ಟೇಷನ್ ಇತ್ತು. ಇದರಿಂದ 1.16 lakh crores ಬ್ಯಾಂಕಿಂಗ್ ಸಿಸ್ಟಮಿಗೆ ಬರುತ್ತೆ. ಕ್ಯಾಶ್ ರಿಸರ್ವ್ ರೇಷಿಯೋ ಅಂದರೆ ಬ್ಯಾಂಕು ಒಂದು ಪರ್ಸೆಂಟೇಜ್ ಅಮೌಂಟು ಕ್ಯಾಶ್ ಆಗಿ ಇಟ್ಕೋಬೇಕಂತ RBI ಹೇಳ್ತಾರೆ. ಆ ಪರ್ಸೆಂಟೇಜ್ ಕಮ್ಮಿ ಮಾಡುವಾಗ ಬ್ಯಾಂಕ್ಸ್ ಹತ್ರ ಜಾಸ್ತಿ ದುಡ್ಡು ಸಿಗುತ್ತೆ, ಹಾಗೂ ಅದರಿಂದ ಅವರು ಜನರಿಗೆ ಅದನ್ನು ಲೋನ್ ಆಗಿ ಕೊಡ್ಬೋದು ಆ್ಯಂಡ್ ಎಕಾನಮಿಯಲ್ಲಿ ಜಾಸ್ತಿ ಫಂಡ್ ಫ್ಲೋ ಆಗುತ್ತೆ. ಫೆಬ್ರವರಿ 2025 ಮೀಟಿಂಗಲ್ಲಿ RBI ಇಂಟ್ರೆಸ್ಟ್ ರೇಟ್ಸನ್ನು ಕಮ್ಮಿ ಮಾಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಇನ್ವೆಸ್ಟರ್ಸ್ಗೂ ಒಂದು ಆಸೆ ಇದೆ, ಹಾಗೂ ಎಕಾನಮಿಸ್ಗೂ ಇದು ಅನಿಸ್ತಾ ಇದೆ. ನೋಡಬೇಕಾಗತ್ತೆ ಆವಾಗ ಯಾವ ಥರ ಡಿಸಿಷನ್ ತೊಗೊಳ್ತಾರಂತ. ಅನಲಿಸ್ಟಿಗೆ ಅನಿಸುತ್ತೆ ಈ CRR ರಿಡಕ್ಷನ್ ಏನಿದೆ ಇದೊಂದು ಒಳ್ಳೆ ಮೂವು, ಒಳ್ಳೆ ಒಂದು ಡಿಸಿಷನ್ನು. ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ ಹಾಗೂ ಹೌಸಿಂಗ್ ಸೆಕ್ಟರ್ಸ್ಗೆ ಬೆನಿಫಿಟ್ ಆಗುತ್ತೆ. ಮನಿ ಕಂಟ್ರೋಲಲ್ಲಿ ಬಂದಿದ್ದ ಆರ್ಟಿಕಲ್ RBI MPC ಮೀಟಿಂಗ್ ಎಕ್ಸ್ಪರ್ಟ್ಸ್ ಆರ್ ಬುಲ್ಲಿಶ್ ಆನ್ ದೀಸ್ 10 ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ಅಂತ. ಈ ಒಂದು ಆರ್ಟಿಕಲ್ ಪ್ರಕಾರ ಒಂದು 10 ಕಂಪ್ನೀಸು ಅನಲಿಸ್ಟ್ ರೆಕಮೆಂಡ್ ಮಾಡಿದ್ದಾರೆ 3 ರಿಂದ 4 ವೀಕ್ ಪರ್ಸ್ಪೆಕ್ಟಿವ್ಗೆ, ಅಂದರೆ ಶಾರ್ಟ್ ಟರ್ಮ್ ವ್ಯೂಗೆ. ಸೊ ಈ ಪರ್ಟಿಕ್ಯುಲರ್ ಎಲ್ಲ ಸ್ಟಾಕ್ಸನ್ನು ನೋಡಿಕೊಂಡು ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿಕೊಂಡು ಡಿಸೈಡ್ ಮಾಡಿ. ಸ್ಟಾಕ್ ನಂಬರ್ 1 ಬಜಾಜ್ ಫೈನಾನ್ಸ್. ಕರೆಂಟ್ ಪ್ರೈಸ್ 6,850, ಟಾರ್ಗೆಟು 7,295, ಸ್ಟಾಪ್ ಲಾಸ್ 6,590. ಅಪ್ಸೈಡ್ ಪೊಟೆನ್ಷಿಯಲು 6% ಇದೆ ಅಂತ ಹೇಳಿದ್ದಾರೆ ಅನಲಿಸ್ಟ್ ಹೇಳಿದವರು ಆಶೀಶ್ ಕಯಾಲ್ ಅವರು. ಸ್ಟಾಕ್ ನಂಬರ್ 2 ಬ್ಯಾಂಕ್ ಆಫ್ ಮಹಾರಾಷ್ಟ್ರ. ಕರೆಂಟ್ ಪ್ರೈಸ್ 57.8, ಟಾರ್ಗೆಟ್ ಪ್ರೈಸ್ 67.8, ಸ್ಟಾಪ್ ಲಾಸ್ 55.5. ಅಪ್ಸೈಡ್ ಪೊಟೆನ್ಷಿಯಲ್ 17%, ಹಾಗೂ ಸುದೀಪ್ ಶಾ SBI ಸೆಕ್ಯೂರಿಟೀಸ್ ಅವರು ಇದನ್ನು ರೆಕಮೆಂಡ್ ಮಾಡಿದ್ದಾರೆ. ಮೂರನೇದು ICICI ಬ್ಯಾಂಕು. ಕರೆಂಟ್ ಪ್ರೈಸ್ 1,329, ಟಾರ್ಗೆಟ್ 1,410 to 1,440, ಸ್ಟಾಪ್ ಲಾಸು 1,280. ಅಪ್ಸೈಡ್ ಪೊಟೆನ್ಷಿಯಲು 8% ಇದೆ. ಇದನ್ನು ಸುದೀಪ್ ಶಾ ಅವರೇ ರೆಕಮೆಂಡ್ ಮಾಡಿದ್ದಾರೆ. ಮ್ಯಾಕ್ರೋಟೆಕ್ ಡೆವಲಪರ್ಸು 4ನೇದು. ಕರೆಂಟ್ ಪ್ರೈಸು 1,371, ಟಾರ್ಗೆಟ್ ಪ್ರೈಸ್ 1,450 to 1,480, ಸ್ಟಾಪ್ ಲಾಸು 1,310. ಅಪ್ಸೈಡ್ ಪೊಟೆನ್ಷಿಯಲ್ 8%. ಅನಲಿಸ್ಟು ಅನ್ಶುಲ್ ಜೈನು ಆಫ್ ಲಕ್ಷ್ಮೀ ಶ್ರೀ ಇನ್ವೆಸ್ಟ್ಮೆಂಟ್ಸ್. ಸ್ಟಾಕ್ ನಂಬರ್ 5 HDFC ಬ್ಯಾಂಕ್. ಸದ್ಯಕ್ಕೆ 1,865, ಟಾರ್ಗೆಟ್ ಪ್ರೈಸ್ 1,950 to 2,200 ವರೆಗೂ, ಸ್ಟಾಪ್ ಲಾಸು 1,800. ಅಪ್ಸೈಡ್ ಪೊಟೆನ್ಷಿಯಲ್ 18% ಇದೆ ಅಂತ ಹೇಳಿದ್ದಾರೆ. ಇವರು ಅನಲಿಸ್ಟ್ ಹೇಳಿದವರು ವಿಜ್ಞಾನ್ ಸಾವಂತ್ ಅವರು, GEPL ಕ್ಯಾಪಿಟಲ್ ಅವರು. ಸ್ಟಾಕ್ ನಂಬರ್ 6 SBI. ಕರೆಂಟ್ ಪ್ರೈಸ್ 864, ಟಾರ್ಗೆಟ್ ಪ್ರೈಸ್ 950, ಸ್ಟಾಪ್ ಲಾಸ್ 812. ಅಪ್ಸೈಡ್ ಪೊಟೆನ್ಷಿಯಲ್ 10%, ಹಾಗೂ ವಿಜ್ಞಾನ್ ಸಾವಂತ್ ಅವರು ರೆಕಮೆಂಡ್ ಮಾಡಿದ್ದಾರೆ. ಸ್ಟಾಕ್ ನಂಬರ್ 7 ಫೆಡರಲ್ ಬ್ಯಾಂಕು. ಕರೆಂಟ್ ಪ್ರೈಸ್ 213, ಟಾರ್ಗೆಟ್ ಪ್ರೈಸ್ 240, ಸ್ಟಾಪ್ ಲಾಸ್ 200 rupees. ಅಪ್ಸೈಡ್ ಪೊಟೆನ್ಷಿಯಲು 13% ಇದೆ, ಹಾಗೂ ಅನಲಿಸ್ಟ್ ರೆಕಮೆಂಡ್ ಮಾಡಿದವರು ಅಮೋಲ್ ಅಥವಾಲೆ, ಇವರು ವೈಸ್ ಪ್ರೆಸಿಡೆಂಟ್ ಟೆಕ್ನಿಕಲ್ ರಿಸರ್ಚ್ ಕೋಟಕ್ ಸೆಕ್ಯೂರಿಟೀಸಲ್ಲಿ. 8ನೇ ಸ್ಟಾಕು ಆಕ್ಸಿಸ್ ಬ್ಯಾಂಕು. ಕರೆಂಟ್ ಪ್ರೈಸ್ 1,185, ಟಾರ್ಗೆಟ್ ಪ್ರೈಸ್ 1,250, ಸ್ಟಾಪ್ ಲಾಸ್ 1,130. ಅಪ್ಸೈಡ್ ಪೊಟೆನ್ಷಿಯಲು 5%. ಅನಲಿಸ್ಟ್ ಅವರು ಅಮೋಲ್ ಅಥವಾಲೆ. 9ನೇ ಸ್ಟಾಕು ಓಬರಾಯ್ ರಿಯಲ್ಟಿ. ಕರೆಂಟ್ ಪ್ರೈಸ್ 2,143, ಟಾರ್ಗೆಟ್ ಪ್ರೈಸ್ 2,290, ಸ್ಟಾಪ್ ಲಾಸು 2,060. ಅಪ್ಸೈಡ್ ಪೊಟೆನ್ಷಿಯಲು 7%, ಹಾಗೂ ಅನಲಿಸ್ಟ್ ಅವರು ಅಮೋಲ್ ಅಥವಾಲೆ. 10ನೇ ಸ್ಟಾಕು ಎಸ್ಕಾಟ್ಸ್ ಕುಬೋಟಾ. ಕರೆಂಟ್ ಪ್ರೈಸ್ 3,525, ಟಾರ್ಗೆಟ್ ಪ್ರೈಸ್ 3,700, ಸ್ಟಾಪ್ ಲಾಸು 3,330. ಅಪ್ಸೈಡ್ ಪೊಟೆನ್ಷಿಯಲು 5% ಇದೆ ಅಂತ ಹೇಳ್ತಾ ಇದ್ದಾರೆ, ಹಾಗೂ ಅಮೋಲ್ ಅಥವಾಲೆ ಅವರು ರೆಕಮೆಂಡ್ ಮಾಡಿದ್ದಾರೆ. ಈ ಎಲ್ಲ ಸ್ಟಾಕ್ಸು ಅನಲಿಸ್ಟ್ ಪ್ರಕಾರ 3 ರಿಂದ 4 ವಾರ ಒಂದು ಡ್ಯೂರೇಷನಿಗೆ ಅವರು ಇದನ್ನು ರೆಕಮೆಂಡ್ ಮಾಡ್ತಾ ಇದ್ದಾರೆ. ಅವ್ರು ರೆಕಮೆಂಡ್ ಮಾಡಿದ್ರೆ ಅಂತ ನಾವು ಬೈ ಮಾಡೋದಲ್ಲ, ನಾವು ಟೆಕ್ನಿಕಲ್ ಅನಾಲಿಸಿಸ್ ಮಾಡಬೇಕಾಗತ್ತೆ, ಗ್ರಾಫನ್ನು ನೋಡಬೇಕಾಗತ್ತೆ, ಬೇರೆ ಬೇರೆ ಪ್ಯಾರಾಮೀಟರ್ಸ್ ನೋಡಬೇಕಾಗುತ್ತೆ. ಮತ್ತೆ ನಿಮಗೆ ಅದು ಸರಿ ಕಾಣಿಸ್ತಿತ್ತು, ಕಾನ್ಫಿಡೆನ್ಸ್ ಬಂತು, ಇದು ಶಾರ್ಟ್ ಟರ್ಮಿಗೆ ನಾನು ಬೈ ಮಾಡಿ ಸ್ವಲ್ಪ ಶಾರ್ಟ್ ಪೀರಿಯಡಲ್ಲಿ ಒಂದು ಸ್ವಲ್ಪ ಪ್ರಾಫಿಟ್ ಮಾಡ್ಬೋದು ಅಂತ ಅನಿಸಿದರೆ ಅವಾಗ ಮಾತ್ರ ಡಿಸಿಷನ್ ತೊಗೊಳ್ಳಿ. ಟೆಕ್ನಿಕಲ್ ಅನಾಲಿಸಿಸ್ ಮಾಡದೆ ನೀವು ಶಾರ್ಟ್ ಟರ್ಮು ಯಾವ ಒಂದು ಟ್ರಾನ್ಸಾಕ್ಷನ್ ಮಾಡೋದು ಸರಿ ಇರೋದಿಲ್ಲ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಒಂದು ಕ್ವಿಜ್ ಕ್ವೆಶ್ಚನ್ನು. ಫಸ್ಟು ನೀವು ಈ ಕ್ವೆಶ್ಚನ್ ಆದಮೇಲೆ ನಿಮ್ಮ ಆನ್ಸರನ್ನು ಟೈಪ್ ಮಾಡಿ, ಮತ್ತು ನೀವು ಬೇರೆ ಬೇರೆ ವೆಬ್ಸೈಟು ಸ್ಕ್ರೀನರ್ ಈ ಥರ ನೋಡಿದರೆ ಆನ್ಸರ್ ಕರೆಕ್ಟಾಗಿ ಸಿಗ್ತದೆ. ಯಾವ ಕಂಪ್ನಿ ಇದರಲ್ಲಿ ಹೈಯೆಸ್ಟ್ ಫಾರಿನ್ ಪ್ರಮೋಟರ್ ಸ್ಟೇಕ್ ಇಟ್ಕೊಂಡಿದೆ? ಎ HUL,
ಬಿ ಕೋಲ್ಗೇಟ್ ಪಾಮೋಲಿವ್, ಸಿ ಬಾಟಾ ಹಾಗೂ ಡಿ ಹ್ಯುಂದೈ ಮೋಟಾರ್ಸ್ ಇಂಡಿಯಾ. ನಿಮ್ಮ ಆನ್ಸರನ್ನು ಫಸ್ಟ್ ಗೆಸ್ ಮಾಡಿ ಮತ್ತೆ ಆನ್ಸರನ್ನು ನೀವು ಇಂಟರ್ನೆಟಲ್ಲಿ ಹುಡುಕ್ಬೋದು. ಈ ವಿಡಿಯೋ ಚೆನ್ನಾಗಿದೆ, ನೀವೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.